ನಮಸ್ಕಾರ ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಾ ತಲಕಾಯಲ ಬೆಟ್ಟ ಜಾತ್ರೆಯ ಒಂದು ನೋಟ. ಒಂದು ಸೈಡಲ್ಲಿ ಇದ್ದೀವಿ ಅಷ್ಟೇ. ತುಂಬ ದೊಡ್ಡದಿದೆ, ಆ ಕಡೆ ಬೆಟ್ಟದವರೆಗೂ ಇದೆ ನೋಡಿ, ಅಲ್ಲಿಂದಲೂ ಇದೆ. ಬಟ್ ನಾವು ಎಲ್ಲ ಒಂದೇ ಫ್ರೇಮಲ್ಲಿ ತೋರಿಸ್ಲಿಕ್ಕೆ ಕಷ್ಟ ಇದೆ. ಸೊ ಒಂದು ಕಡೆ ನಿಂತ್ಕೊಂಡಿದ್ದೀವಿ, ನಮ್ಮ ಜೊತೆ ಲಕ್ಕಣ್ಣವರು ಇದ್ದಾರೆ. ಅವರು ಕೂಡ ಇಲ್ಲಿ ತಲಕಾಯಲ ಬೆಟ್ಟ ಜಾತ್ರೆ ಬಂದಿದ್ದಾರೆ. ಬನ್ನಿ, ಅವರ ಅನಿಸಿಕೆ ಏನು ಈ ಜಾತ್ರೆ ಬಗ್ಗೆ. ಅವ್ರು ತುಂಬ ಚೆನ್ನಾಗಿ ವಿವರಣೆ ಮಾಡ್ತಾರೆ, ಎಲ್ಲ ಜಾತ್ರೆಗಳು, ಅಲ್ಲಿ ಸ್ಥಳ ಪುರಾಣ ಏನು ಅಂತ ಹೇಳ್ಬಿಟ್ಟು. ಅವ್ರನ್ನೇ ಕೇಳೋಣ ಬನ್ನಿ. ನಮಸ್ಕಾರ ಲಕ್ಕಣ್ಣರೇ. ನಮಸ್ಕಾರ ಸ್ವಾಮಿ. ಹೇಗಿದೆ ತಲಕಾಯಲ ಬೆಟ್ಟ ಜಾತ್ರೆ? ತಲಕಾಯಲ ಬೆಟ್ಟಕ್ಕೆ ನೀವು ಬಂದ್ಬಿಟ್ಟಿದ್ದೀರಿ. ಹೌದು. ನಾವು ಅನೇಕ ಸ್ವಾಗತಗಳನ್ನ, ಒಂದಲ್ಲ ಎರಡಲ್ಲ ಸಾವಿರಾರು ಸ್ವಾಗತಗಳನ್ನ ಹೇಳಿ ನಾನು 7-8 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ಆಮೇಲೆ ತಲಕಾಯಲ ಬೆಟ್ಟ ಇಲ್ಲಿ ಬಂದು ಹೋದ್ರೆ ಎಲ್ರಿಗೂ ಪುಣ್ಯ ಅಂತ ದೊಡ್ಡವರು ಹೇಳಿದ್ದಾರೆ. ಇದು ಲೋಕ ಕಲ್ಯಾಣಕ್ಕಾಗಿ ಬೆಳೆದಿರುವಂತ ಬೆಟ್ಟ ಸರ್ ಇದು. ಅದೇ ಅದೇ ಇದೇ ಬೆಟ್ಟ ಅಲ್ವಾ ಅದು? ಇದೇ ಬೆಟ್ಟ ತಲಕಾಯಲ ಬೆಟ್ಟ ಅಂತ. ತಲೆ ಕಡಿತಾ ಇದ್ರಂತೆ ಇಲ್ಲಿ. ಹೌದಾ? ಯಾರೋ ಒಬ್ಬ ದುಷ್ಟರು, ಆ ಮನುಷ್ಯ ಜ್ಞಾನಿ ಆಗಿದ್ದಕ್ಕೆ ಇದಕ್ಕೆ ಒಂದು ಇತಿಹಾಸ ಬಂದಿದೆ. ಅದನ್ನ ನಾನು ಹೇಳಕ್ಕೆ ಈಗ ಇಷ್ಟಪಡ್ತೀನಿ. ಈ ಸುತ್ತಮುತ್ತ ಜನ ಎಲ್ಲಾನು ಈ ಒಂದು ಬೆಟ್ಟದಿಂದ ಪುನೀತರಾಗಿದ್ದಾರೆ ಸರ್. ಹಿಂಗಾಗಿ ನೋಡಿ, ತಲಕಾಯಲ ಬೆಟ್ಟ ಭಾರತ ಹುಣ್ಣಿಮೆ ಸಮೀಕ್ಷೆ ಸೇರ್ತದೆ. ಪ್ರತಿ ವರ್ಷ ಭಾರತದ ಹುಣ್ಣಿಮೆ ಅನ್ನೋದು ಒಂದು ವಿಶೇಷ. ಅದೇ ಅದೇ ಆ ಹುಣ್ಣಿಮೆ ಸಮೀಕ್ಷೆ ಇಲ್ಲಿ ಬ್ರಹ್ಮರಥೋತ್ಸವ ಎಲ್ಲ ನಡೀತದೆ. ನೋಡಿ ಸರ್, ಇಲ್ಲಿ ಒಬ್ಬ ಕೊಲೆಗಟ್ಟುಕ ಜೀವನೋಪಾಯಕ್ಕಾಗಿ ತಲೆ ಕಡಿತ ಈ ಬೆಟ್ಟದಲ್ಲಿ ಅಡಗಿ ಸುಲಿಗೆ ಮಾಡ್ತಾ ಇದ್ದ. ಇದು ದೇವ್ರು ಮಾಡಿರುವಂತ ಒಂದು ಲೋಕ ಕಲ್ಯಾಣವೋ ಅಥವಾ ಅವ್ರನ್ನ ನೇಮಿಸಿರುವಂತ ಪಾತ್ರಧಾರಿಯೋ ಗೊತ್ತಿಲ್ಲ. ಆದ್ರೂ ಒಂದೆರಡು ಯುಗ ಹೋದ್ರು ಕೂಡ ಇತಿಹಾಸದಲ್ಲಿ ನಿಂತೋಗಿರೋದು ಅಂತಂದ್ರೆ ರಾಮಾಯಣ ಬರೆದು ಕಣ್ಣಾರೆ ಕಂಡಿರುವಂತ ಮಹಾಭಾವನೆ ಆ ದುಷ್ಟನು. ಹೆಂಗೆ ಅಂದ್ರೆ ಸರ್, ಇಲ್ಲಿ ಒಂದು ದಿವಸ ವೈಕುಂಠದಲ್ಲಿ ವಾದ ವಿವಾದಗಳು ನಡೆದಿದ್ದಾವೆ ಶ್ರೀಮನ್ ಮಹಾವಿಷ್ಣುಗೂ ಮತ್ತು ನಾರದರಿಗೂ. ಭೂಲೋಕದಲ್ಲಿ ಭಾರಿ ದುಷ್ಟ ಕೆಲಸಗಳಾಗ್ತಾ ಇದ್ದಾವೆ. ಒಳ್ಳೇದ್ ಮಾಡ್ಬೇಕಲ್ಲಪ್ಪ ನಾರದ, ನೀನು ಎಲ್ಲಾ ಲೋಕಗಳಲ್ಲಿ ಸುತ್ತು ಬರೋನು, ಅದು ಕಾಣಿಸ್ತಿಲ್ವಾ ಅಂದಾಗ ಸ್ವಾಮಿ ತಮ್ಮ ಅಪ್ಪಣೆ ಏನು ಅಂದ್ರೆ, ನೋಡು ಇಂಥ ಕಡೆ ಒಬ್ಬ ರತ್ನಾಕರ ಅಂತ ಇದ್ದಾನೆ ಹುಡುಗ, ಅಪ್ಪ ಭಾರಿ ತೊಂದರೆ ಮಾಡ್ತಾ ಇದ್ದಾನೆ, ಆತ್ಮ ಬುದ್ಧಿ ಕಲ್ತಂಗೂ ಇರ್ಬೇಕು, ಲೋಕಕ್ಕೆ ಜ್ಞಾನ ಗೊತ್ತಾಗ್ಬೇಕು, ಗೊತ್ತ್ಯಾ? ಅಲ್ಲಿಂದ ಬಂದ್ರಂತೆ, ಅಲ್ಲಿ ಸರಿಯಾಗಿ ಅಡ್ಡ ಹಾಕ್ಬಿಟ್ರದೆ. ಎಲ್ಲಿ ಹೋಗ್ತಾ ಇರೋದು? ಇಲ್ಲಪ್ಪ, ನಿನ್ಗೆ ನಾನು ಕಡಿಯಾಕ್ ಬರ್ತಾ ಇದ್ದೀನಿ ಅಂತ ಹೇಳ್ದೆ ನಾರದರಿಗೆ. ಯಾಕಪ್ಪ ನನ್ನನ್ನ ಕಡಿದ್ರೆ ನಿನ್ಗೇನ ಬರ್ತದೆ ಅಂದ್ರೆ, ಏನೋ ನಿನ್ ಕಡೆ ಇರೋದನ್ನ ಒಂದಷ್ಟು ಎತ್ಕೊಂಡು ಜೀವನ ಮಾಡ್ಬೋದು ಅಂತ. ಇಲ್ಲ, ಬೇಡ ಬೇಡ, ಈ ಕಡಿಯೋದು ಅನ್ನೋದು ಬಾರಿ ಮಹಾ ಪಾಪನಪ್ಪ. ಪಾಪ ಪುಣ್ಯನೇ ಗೊತ್ತಿಲ್ಲ ಆ ಮನುಷ್ಯನ್ಗೆ, ಇನ್ನೇನ್ ಗೊತ್ತು? ಅದೇ ಅದೇ ಪಾಪ ಅಂದ್ರೆ ನನ್ಗೆ ಗೊತ್ತಿಲ್ಲ ಅಂದ. ಮನೇಲಿ ಕೇಳ್ಕೊಂಡು ಹೋಗಪ್ಪ, ನಾನು ಪಾಪ ಮಾಡ್ತಾ ಇದ್ದೀನಿ, ಇದು ನಿಮ್ಗ ನನಗ ಅಂತ ಕೇಳಿ ಅಂತ ಮನೆಗೆ ಹೋಗಿ ಕೇಳಿದ್ರೆ ಅವ್ರ ತಂದೆ ತಾಯಿ ಮತ್ತೆ ಅವ್ರ ಹೆಂಡತಿ, ನೀನ್ ಮಾಡಿದ್ ನಿಂದೆ, ಮಾಡಿದ್ದು ನಮ್ದೇನಪ್ಪ, ನಮ್ ಕಟ್ಕೊಂಡಿದ್ಯಾ, ನಮ್ಗೆ ಊಟಕ್ಕೆ ತಂದಾಗ್ತಾ ಇದೀಯಾ ಅಷ್ಟೇ ಅಂತ. ಅದ್ರಲ್ಲಿ ವಾಪಸ್ ಬಂದಿದ್ದು, ಸ್ವಾಮಿ ಏನೋ ಕ್ಷಮೆ, ಏನ್ ಮಾಡ್ಬೇಕು ಸ್ವಾಮಿ? ಏನು ಇಲ್ಲ. ಹೆಂಗಂದ್ರೆ ಆ ಮನುಷ್ಯನ ನಾರದನ್ನ ಕಟ್ಟಾಕ್ ಹೋಗಿರುವಂತ ಮನುಷ್ಯನು ವಾಪಸ್ ಬಂತು ಬಿಚ್ಚೋವಾಗ ತಲೆ ತಗ್ಗಿಸಿ, ಸ್ವಾಮಿ ಏನೋ ಹೇಳಿ ನನಗೆ ಪಾಪ ಪುಣ್ಯ ತಿಳಿದು ಅಂದಾಗ, ಏನಿಲ್ಲಪ್ಪ, ನೀನು ಪಾಪ ಪುಣ್ಯ ತಿಳ್ಕೊಳ್ಬೇಕಂದ್ರೆ ರಾಮನಾಮನ ನೀನು ಹೇಳ್ಬೇಕಾಗ್ತದೆ ಅಂತ. ನಾನು ಬರೋದಿಲ್ಲ ಸ್ವಾಮಿ ಅಂತ. ಹೇಳ್ಕೊಡ್ತೀನಿ ಹೇಳಯ್ಯ ಅಂತ. ರಾಮ ಅಂದ್ರೆ ಬರೋಲ್ಲ. ಆಗ ಎರಡು ಮಧ್ಯ ಮರದ ಹತ್ರ ನಿಲ್ಸಿ, ಆ ಮರ ಈ ಮರ ಈ ಮರ ಮರ ಈ ಮರ ಮರ ರಾಮ 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 ಅಂತಂದ್ಬಿಟ್ಟು ಇದು ಬಿಟ್ಬಿಟ್ಟ. ಬೆಳಗಿನ ಹೊರಟೋಯ್ತು. ನಾರದನು ಇದು ಕೊಟ್ಟೋದ ಸರ್, ಅಲ್ಲಿ ವೈಕುಂಠಕ್ಕೆ ಹೋದ. ಅಲ್ಲಿ ಹೋಗಿ ವಿಚಾರ ಹೇಳ್ದ, ಈ ತರ ಮನುಷ್ಯ ಸಿಕ್ಕಿದ್ದ, ಈ ತರ ಹಿಂಗಾಯ್ತು, ಹಿಂಗೆ ನಾನು ಅಲ್ಲಿ ನಿಲ್ಸಿದ್ದೀನಿ ಅಂತ. ಆಯ್ತು, ಆತನ ತಪಸ್ನ ನೋಡೋಣ ನಾವು ಇರಪ್ಪ ಅಂತ ಹೇಳ್ಬಿಟ್ಟಿದ್ದು ಅವರು ಮರ್ತೋದಂಗೆ ಇದ್ರು ಸರ್. ಸುಮಾರು ವರ್ಷಗಳ ಕಾಲ
ಇದ್ದಿದ್ದ ಜಾಗದಲ್ಲೇ ಹ್ಞೂ ಇದ್ದಿದ್ದ ಜಾಗದಲ್ಲೇ ರಾಮ 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 ಅಂತಂದ್ಬಿಟ್ಟು ಕೂಗ್ತಾ 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 ಈ ಹುತ್ತ ಬೆಳೆದ್ಬಿಟ್ಟು ಹಾಂ ಆ ಹುತ್ತಕ್ಕೆ ಸಂಸ್ಕೃತದಲ್ಲಿ ಇದು ವಾಲ್ಮೀಕಿ ಅಂತ, ಓಕೆ ಓಕೆ ವಾಲ್ಮೀಕಿ ಅಂತ. ಹಾಂ 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 ಅದರಿಂದ ರತ್ನಾಕರ ಅನ್ನೋ ಹೆಸರು ಹೋಗ್ಬಿಟ್ಟು ವಾಲ್ಮೀಕಿ ಅಂತ ಹೆಸರು ಬಂತು. ಓಕೆ ಸರಿ ಬಂದರು, ಅಲ್ಲಿಂದ ಬಂದಿರೋಂಥ ಒಂದಷ್ಟು ನೀರು ಚಿಮ್ಕರಿಸಿ ಎಬ್ಬರಿಸಿದ್ರು. ಧನ್ಯನಾಗಿದ್ದೀನಿ ಸ್ವಾಮಿ, ಈಗ ನಿಮ್ಮ ಒಂದು ಆಶೀರ್ವಾದ ಬೇಕು ಅಂದಾಗ ಏನಪ್ಪ ನಿನಗೆ ನಾನು ಒಂದು ಇದು ಉಪದೇಶ ಮಾಡ್ತೀನಿ. ಆ ಉಪದೇಶ ನಿನಗೆ ದಿವ್ಯಜ್ಞಾನ ಆಗ್ತದೆ. ಆ ದಿವ್ಯಜ್ಞಾನದಿಂದ ನೀನು ಬರೆಯುವಂಥ ಒಂದು ಕತೆ ಕಣ್ಣಾರ ಕಾಣ್ತೀಯ. ಇದು ಲೋಕ ಕಲ್ಯಾಣ. ಎಲ್ಲಿ ನೋಡಿದ್ರು ಇಡೀ ಪ್ರಪಂಚದಲ್ಲಿ ಏನೇ ನಡೆದೋದ್ರು, ಭೂಮಿ ಹೋದ್ರು ಆಕಾಶ ಹೋದ್ರು, ನೀನು ಬರೆದಿರೋ ಕತೆ ನಿಂತೋಗ್ತದೆ. ಹೇಳಿ ಮಾಡ್ತೀನಪ್ಪ ಅಂದರು. ಹೇಳಿ ಸ್ವಾಮಿ ಅಂದರು. ಆವಾಗ ಈ ರಾಮಾವತಾರ ರಾಮನು ಹುಟ್ಟಿದ ಜಾಗದಾಗಿನಿಂದ ನೀನು ಏನು ತಿಳ್ಕೊತೀಯೋ ಅದನ್ನು ನೀನು ಬರಿ ಅಂದಾಗ ಶ್ರೀರಾಮನು ರಾಮ ಅನ್ನೋ ಹೆಸರಿನಲ್ಲೇ ನಾನು ಬರಿತೀನಿ ಅಂದ್ಬಿಟ್ಟು ಪಾತ್ರಧಾರಿಗಳು ಮಾಡಾಕ್ಬಿಟ್ರು ಸರ್. ಯಾರು? ವಾಲ್ಮೀಕಿ. ಅನೇಕ ಕೋತಿಗಳು ಸೇರಿದ್ದಾವೆ, ಮತ್ತು ಇದು ರಾಕ್ಷಸರು ಸೇರಿದ್ದಾರೆ, ನರರು ಸೇರಿದ್ದಾರೆ, ಆಮೇಲೆ ಎಲ್ಲ ಕಾಲಗಳು ಏನೇನು ಬೇಕೋ ಎಲ್ಲ ಸೇರಿದೆ. ಪಾತ್ರಧಾರಿಗಳಿಗೆ ಅಷ್ಟಿಷ್ಟಲ್ಲ, ಜಾಸ್ತಿ ಕತೆ ಕಟ್ಟಿ ನಾಟಕ ಸ್ಟಾರ್ಟ್ ಮಾಡಿಬಿಟ್ಟ. ನಾಟಕ ಅಂದರೆ ಕಥೆನೂ ಬರೆಯೋಕ್ಕೆ ಏನು ಸಮುದ್ರಕ್ಕೆ ಬರಬೇಕಾಗ್ತದೆ, ಬೆಟ್ಟ ಬರಬೇಕಾಗ್ತದೆ, ಹೆಂಡತಿ ಮಕ್ಕಳು ಒಂದು ಜಾಗದಲ್ಲಿ, ಗಂಡ ಒಂದು ಜಾಗದಲ್ಲಿ, ಮಕ್ಕಳು ಒಂದು ಜಾಗದಲ್ಲಿ, ಸರಿ ಅವ್ರಿಗೆ ಗೊತ್ತಿಲ್ಲದೆ ಯುದ್ಧ ಮಾಡೋಂಥ ಪರಿಸ್ಥಿತಿ ಇನ್ನೊಂದೆಲ್ಲನೂ ಬರೀತಾರೆ. ಬರೆದುಬಿಟ್ಟು ರಾಮಾಯಣನ ಒಂದು ದಿವಸ ವೈಶಿಷ್ಟ್ರು ಇವರೆಲ್ಲ ಇದ್ದಾಗ ಈಗ ಬರೆದಿದ್ದೀನಿ ಅಂತ ಎತ್ಕೊಂಡು ಹೋಗಿ ಕೊಟ್ರಂತೆ. ಅವರು ಸ್ವಲ್ಪ ದಿವ್ಯಜ್ಞಾನದಿಂದ ಅವರೇ ರತ್ನಾಕರ್ ಅವರೇ, ನೀವು ಇವತ್ತಿನಿಂದ ವಾಲ್ಮೀಕಿ ಆಗಿದ್ದೀರಿ, ಈ ಕತೆ ಇನ್ನೂ ಇದೆಯಪ್ಪ ಅಂತ. ಮತ್ತೆ ಕಣ್ಣು ಮುಚ್ಚಿ ನೋಡಿದಾಗ ಪುತ್ರ ಸಮಾಗಮ ಅಂದರೆ ತಂದೆ ಮಕ್ಕಳು ಒಂದಾಗ್ಲಿಲ್ವಲ್ವಾ, ಆಮೇಲೆ ಹೆಂಡತಿ ಗಂಡ ಒಂದಾಗ್ಲಿಲ್ಲಲ್ವಾ, ಅದನ್ನ ಆಲೋಚನೆ ಮಾಡಿ ಮತ್ತೆ ಬರ್ದ. ಆವಾಗ ಇಲ್ಲಿಂದ ಸ್ಟಾರ್ಟ್ ಆಗಿ ಆವಣಿಗೆ ಹೋಗಿ ಆವಣಿನಲ್ಲಿ ಓಕೆ ಆ ಸೀತಮ್ಮನ ಸೀತಮ್ಮನ ಶ್ರೀರಾಮಚಂದ್ರ ಕಳಿಸ್ಬಿಟ್ಟಿದ್ದ. ಹಾಂ ಅಲ್ಲಿ ವಾಲ್ಮೀಕಿ ಕಾಪಾಡ್ತಾ ಇದ್ದ. ಅಲ್ಲಿ ಮಕ್ಕಳಾದವು, ಅವ್ರ ವಿದ್ಯಾರ್ಜನೆ ಆಯಿತು, ಮತ್ತೆ ದೊಡ್ಡವರಾದರು, ಅಶ್ವಮೇಧಯಾಗ ಮಾಡಿದ್ರು, ಆ ಕುದುರೆನ ಕಟ್ಟಿದ್ರು, ಮಕ್ಕಳು ಗಲಾಟೆ ಮಾಡಿದ್ರು. ಆಗ ಭೂಕಂಪನ ಆಗುವಂಥ ಪರಿಸ್ಥಿತಿ. ಗಾಯತ್ರಿ ಪೂಜೆ ಮಾಡ್ತಾ ಇರುವಂಥ ಸೀತಾದೇವಿ ಎದ್ದು ಬಂದು, ಅಯ್ಯೋ ಈ ದಿನಕ್ಕೆ ನನ್ನ ಒಂದು ಜೀವನ ಧನ್ಯ ಆಗಿದೆ ಸ್ವಾಮಿ ಅಂತ ಇದಾದಾಗ ಮಕ್ಕಳನ್ನ ಹಿಡ್ಕೊಂಡು ಮಡಿಲ್ಗೆ ಹಾಕ್ಕೊಂಡ್ಳು. ನಮ್ಮ ಪರಮಾತ್ಮನಿಗೆ ಶ್ರೀರಾಮಚಂದ್ರನಿಗೆ ಮಕ್ಕಳು ವರ್ಣದೇವ್ರಿಗೆ ಹೋಗಿದ್ದು ವರ್ಣ ಲೋಕಕ್ಕೆ ಹೋಗಿರುವಂಥ ವಾಲ್ಮೀಕಿ ಅದೇ ಸಮಯಕ್ಕೆ ಬಂದು, ಆಹಾ ನಾನು ಬರೆದಿರುವಂಥ ಕತೆ ನಾನು ಕಣ್ಣಾರೆ ಕಂಡೆ, ಇವತ್ತಿಗೆ ನಾನು ಧನ್ಯನಾದೆ. ಶ್ರೀರಾಮಚಂದ್ರ ಮಕ್ಕಳು ನಿನ್ನ ಮಕ್ಕಳು ತಂದೆನ ಮಿಂಚಿದ ಮಕ್ಕಳಾಗವೆ, ಆಯ್ತಪ್ಪ ನೀವೆಲ್ಲ ಸಮಾಧಾನವಾಗಿರ್ರಿ ಅಂದಾಗ, ಆಹಾ ಇಂಥದ್ದೆಲ್ಲ ಕಂಡುಬಿಟ್ಟಿದ್ದೀನಿ, ನಾನಿನ್ನು ಬೇಡ ಅಂದ್ಬಿಟ್ಟಿದ್ದು ಭೂತಾಯಿಗೆ ಕೇಳ್ಕೊತಾಳೆ ಅಮ್ಮನ. ಭೂ ವಿಭಾಗ ಆಗ್ತದೆ, ಭೂಮಿ ಒಳಗಡೆ ಹೋಗ್ತದೆ. ಆಗ ಒಳಗಡೆ ಹೋಗ್ಬಿಡ್ತಾಳೆ ಅಮ್ಮನು. ಮಕ್ಕಳು ಓಡೋಗ್ತಾರೆ, ಆಂಜನೇಯ ಹಂಗೆ ಬಾಚಿ ಹಿಡ್ಕೊಂಡಾಗ ಶ್ರೀರಾಮಚಂದ್ರನು ಅದುವರೆಗೂ ಎಲ್ರಿಗೂ ಮಾನವನ ಥರ ಕಾಣ್ತಾ ಇದ್ದಿದ್ದು. ಮಕ್ಕಳಿಗೆ ಕಿರೀಟ ಧಾರಣೆ ಮಾಡಿ ನಡ್ಕೊಂಡು ಹೋಗುವಾಗ ಅವರು ಅಲ್ಲೇ ಇದಲ್ಲಿಗೆ ವೈಕುಂಠಕ್ಕೆ ಆವಾಗ ಶ್ರೀರಾಮಚಂದ್ರ ಹಿಂದೆ ತಿರುಗಿ ನೋಡಿಸಿ ಎಲ್ಲ ಅವತಾರವನ್ನು ಪ್ರಪಂಚಕ್ಕೆ ತೋರಿಸಿ ಆಂಜನೇಯನಿಗೂ ಶಬರಿಗೂ ವಾಲ್ಮೀಕಿಗೂ ನೀವು ಭೂಲೋಕದಲ್ಲೇ ಇರಿ, ನನ್ನ ನಾಮ ಹೇಳ್ತಾ ಇರಿ ಅಂತಂದ್ಬಿಟ್ಟು ಅದೃಶ್ಯ ಆದಂತ ಸಮಯ ಅಂತ ಕತೆ. ಆ ನೆಲದಲ್ಲಿರುವಂತ ಈ ಜನ ಇಲ್ಲಿ ಜಾತ್ರೆ ಕಟ್ಟಿ ನಡೆಸ್ತಾ ಇದ್ದಾರೆ, ಅಲ್ಲಿ ಜನ ಸಾಕ್ತಾ ಇದ್ದಾರೆ ಅಂದ್ರೆ ಎಷ್ಟೋ ಖುಷಿ ಆಗ್ತದೆ ಸಮಯ. ನಾನು ವರ್ಷಕ್ಕೊಂದ್ಸಾರಿ ಬಂದು ನಿಮ್ಮಂತವ್ರ ಮುಂದೆ ಈ ಒಂದು 2 ಅಕ್ಷರ ಹೇಳ್ತೀನಿ. ಅದರಿಂದ ಪರಮಾತ್ಮ ನಮ್ಗೇನಾದ್ರೂ ಒಳ್ಳೇದು ಮಾಡೋದಾದ್ರೆ ಮಾಡಲಿ. ಅದರಿಂದ ನೋಡಿ ನಿಮಗೂ ಅನೇಕ ಧನ್ಯವಾದಗಳು. ನೀವು ವರ್ಷಕ್ಕೊಂದ್ಸಾರಿ ಬರ್ತೀರಿ. ಇಲ್ಲಿ ವೆಂಕಟರಮಣ ಸ್ವಾಮಿ ಅತಿ ದೊಡ್ಡ ಇದು. ವೆಂಕಟರಮಣ ಸ್ವಾಮಿ ಕೂಡ ಇಲ್ಲಿ ಪಾದ ಕಟ್ಟೆಗೆ ಒದ್ದು ನೀರು ಆಚೆ ಬಿಟ್ಟಿರೋದು, ಇಲ್ಲಾಂದ್ರೆ ಇದೆಲ್ಲ ಸಮುದ್ರ ಆಗ್ಬಿಡ್ತಾ ಇತ್ತಂತೆ. ಅಯ್ಯಪ್ಪ ಎದ್ದು ಬಂದು ಭಗವಾನ್ ಕಲ್ಕಿ ಭಗವಾನ್
ವೆಂಕಟರಮಣ ಸರ್ ಹ್ಞೂ ಇಲ್ಲಿ ಪ್ರತ್ಯಕ್ಷ ಆಗಿರೋ ಜಾಗ ಸರ್. ಓಕೆ ಅದರಿಂದ ಇಲ್ಲಿ ಮಹಿಮೆ ಮಹಿಮೆ ಮಹಿಮೆ, ರಾಮಾಯಣ ರಾಮಾಯಣ ರಾಮಾಯಣ, ಮಾನವ ಮಾನವ ಮಾನವ. ಇದು ಭೂಮಿಗೂ ಆಕಾಶ ಇರೋಷ್ಟು ದಿವಸನೂ ಶಾಶ್ವತವಾಗಿರುವಂಥ ಸ್ವಾಮಿ. ಹಾಂ ನಮಸ್ತೆ ಸ್ವಾಮಿ. ನಮಸ್ಕಾರ. ಜೈ ಹಳ್ಳಿಕಾರ್, ಜೈ ಹೇಳಿ. ಜೈ ಹಳ್ಳಿಕಾರ್. ಹಳ್ಳಿಕಾರ್ ಅಂತೇಳಿ ಸಾಕ್ಲಿ ಬೆಳೆಸ್ಲಿ ಅಂತ ಬಂದ್ಬಿಟ್ಟು ನಾನು ಅನೇಕ ಸಾರಿ ಹರ್ಷೋದ್ಧಾರ ಮಾಡ್ತಾ ನಿಮಗೂ ಒಂದು ನಮಸ್ಕಾರ ಹೇಳ್ತೀನಿ ಸ್ವಾಮಿ.